ಪುಟಮಿ ಮಂಡಿ ತಕ್ಕ ಹೋಗಿದ್ದೆ 100 ಕಾಯಿ ಹೇಳಿದ್ದೀನಿ ಕೊಡ್ತಾನೆ. ಅಷ್ಟೇ ತಕ್ಕ ಇನ್ನೇನಾರ ಬೇಕಿತ್ತಾ? ಹಂಗೆ ಹಾಂ ಆ ಮೂಲೆ ಮನೆ ಸ್ವಿನಿಂಗ ಆರ್ಡ್ರ್ ಕೊಟ್ಟು ಅದು ಊಟ ತಗೊಂಡು ಅವನೇ ಕಾಸು ಕೊಟ್ಟಿಲ್ಲ. ನಾಳೆ ಏನೇನು ನಾನು ಇಲ್ದಿರೋ ಹೋಗಿ ಬಂದರೆ ಕಾಸು ಇತ್ಕೊಳ್ಳೋದು ಮರಿಬೇಡ. ಪುಟಮೆ ಯೋನಯ್ಯ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಆವಾಗಿಂದ ಮಾತಾಡ್ತಾ ಇದ್ದೀನಿ, ನೀನು ಸುಮ್ಕೆ ಇದೆಯಾ? ಯೋನಿಯವಳು ಹೇಳ್ಬೇಕಾಗಿರೋದು ನಾನಲ್ಲ, ನೀನು. ಏನು ಅಳಿಯಂದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಪಾಪ ಬಂಡೆಂಗಿದ್ದು ಸಿರಿ ಅವನ ಮನಸ್ಸನ್ನ ಇದೆ ನುಚ್ಚು ನೂರು ಮಾಡಿಬಿಡ್ತು. ಮದುವೆ ವಿಷಯ ಮಾತಾಡಿ ನಾನು ಬೇರೆ ಅವನ ಮನಸ್ಸನ್ನ ನೋಯಿಸ್ಬಿಟ್ಟೆ. ಅದ್ರಲ್ಲಿ ನಿಂದೇನು ತಪ್ಪೈತೆ ಪುಟಮೆ? ಬಂಗಾರಮ್ಮನವ್ರು ಹೇಳಿದ್ರು ನೀನು ಹೇಳಿದ್ಯಾ, ಅಷ್ಟೇ ತಾನೇ? ಅದು ದಿಟ್ವೆ, ಆದರೆ ನನ್ನಿಂದ ಅವನಿಗೆ ನೋವಾಯ್ತಲ್ಲ, ಅದೇ ಬೇಸರ ಆಯ್ತದೆ. ಅಷ್ಟೊಂದು ಬೇಸರ ಆಗಿದ್ರೆ ಒಂದು ಫೋನ್ ಹಾಕಿ ಮಾತಾಡು. ಈಗ ಸ್ವಲ್ಪ ಹೊತ್ತಿನಿಂದೆ ನಾನು ಮಾತಾಡಿದೆ, ಅವನಿಗೆ ಬೇಸರ ಆಗದೆ, ಆದರೆ ಅವ್ನು ತೋರಿಸ್ಕೊತಾ ಇಲ್ಲ. ಅಳಿಯಂದ್ರು ನಮಗೆ ಮಗ ಇದ್ದಂಗೆ, ನಮ್ಮ ಪರಿಸ್ಥಿತಿನ ಅವ್ರು ಅರ್ಥ ಮಾಡ್ಕೋತಾರೆ. ಯೋನು ಅಪ್ಪ ಹಿಂಗಿನ್ನು ಮಗನ ಮ್ಯಾಕೆ ವ್ಯಾಮೋಹ ಹೋಗೇ ಇಲ್ವೇ? ಹಂಗೇನಿಲ್ಲ ಕಣವ, ಕಲ್ಯಾಣೋತ್ಸವ ದಿನನೇ ಮರ್ತ್ಬಿಟ್ಟೆ. ಇನ್ಮ್ಯಾಕೆ ಏನಿದ್ರು ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನೋಡೋದು ಆಟೆಯ. ಮತ್ತೆ ಈಟೊತ್ತು ಯಾರ ಬಗ್ಗೆ ಮಾತಾಡ್ತಿದ್ದೆ? ನೀನ್ ಯಾಕ ಒಂಥರ ಇದೆಯಾ? ಏನಾಯ್ತು? ಏನೂ ಇಲ್ಲ, ಸಿರಿಯಸ್ಸೇ ನೆನಪಾತು, ಅದಕ್ಕೆ ಹೊಸಿ ಬೇಸರ ಆಯ್ತು. ಬ್ಯಾಸರ ಮಾಡ್ಕೋಬೇಡ ಕಣವ, ಎಲ್ಲ ನಾವು ಪಡ್ಕೊಂಬಂದಿದ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾವಾಗಿಂದ ಆಕಿಗೆ. ಹೌದು, ಸ್ನೇಹ ಸುಮ ಎಲ್ಲವಾ ಆಗ್ಲೇ ಮಲ್ಕೊಂಬಿಟ್ರಾ? ಸುಮ ಓದ್ಕತ್ತವಳೆ, ನೇಹ ಕ್ವಾಣ್ಯಾಗವಳೆ. ಸುಮಾ ಸ್ನೇಹ ಬರ್ರವ, ಊಟ ಮಾಡವ ಗೊತ್ತಾತು? ಸ್ನೇಹ ಊಟಕ್ಕೆ ತಟ್ಟಾಕವ. ಅವ್ವ ನನ್ಗೆ ಯಾಕೋ ಹಸುವಿಲ್ಲ, ನೀವು ಮಾಡಿ. ಹೋಗಿ ಮೊದಲು ಊಟಕ್ಕೆ ತಯಾರು ಮಾಡಿ ನಡಿಯವ. ಆಗಲೇ ಹೇಳೋದ್ನಲ್ಲವ ನನ್ಗೆ ಹಸುವಿಲ್ಲ ಅಂತ, ನಾನು ವಾಗ ಮನಿಕತ್ತೀನಿ. ನಿಂತ್ಕೊಳ್ಳವಿ. ನನ್ನ ಮಗ ನೋಡ್ತಿದ್ದಂಗೆ ಏನಾಯ್ತವ ಅಂತ ನೀನು ಕೇಳ್ತೀಯ. ಇನ್ನು ನಿನ್ನ ಎತ್ತೋಳು ನಾನು, ನಂಗೆ ಹಸುವಿಲ್ಲ ಊಟ ಬೇಡ ಅಂತಿದ್ದಂಗೆ ಇವಳು ಯಾಕೆ ಊಟ ಮಾಡೋಕ್ಕಿಲ್ಲ ಅನ್ನೋದು ನನಗಾಟು ತಿಳಿಯೋಕ್ಕಿಲ್ಲ.